ಪುಟ್ಟ ಹೆಜ್ಜೆಗಳನ್ನು ಇಡೋದಿಕ್ಕೆ ಪ್ರಾರಂಭ ಮಾಡಿದ ದಿನದಿಂದಲೇ ಆ ಮಗುವಿನ ತಲೆಗೆ ಈ ನಕಾರಾತ್ಮಕ ವಿಚಾರಗಳನ್ನು ತುಂಬಿಸ್ತೀವಿ ನಾವೇನೆ. ಸೊ ಎಲ್ಲಿಂದ ಬಂತು ಈ ನಕಾರಾತ್ಮಕತೆ? ಎಲ್ಲಿಂದ ಬಂತು ಅಂದರೆ ಹೊರಗಿಂದ ಎಲ್ಲೋ ಯಾರೋ ಕೊಟ್ಟಿದ್ದಲ್ಲ, ಅದು ಮನೆಯೊಳಗಿಂದನೇ, ತಂದೆ ತಾಯಿಯರಿಂದನೇ ಅದು ತುಂಬಲ್ಪಡುತ್ತೆ. ಈಗ ಒಂದು ಮಗು ನಡೆಯಕ್ಕೆ ಶುರು ಮಾಡ್ತಿದ್ದಂಗೆ ನಾವು ಕಿರ್ಚಾಡ್ತೀವಿ, ಏನಂತ? ಅಯ್ಯೋ ಬೇಡ ಬೇಡ ಬೇಡ, ಬಿದ್ಬಿಡ್ತೀಯ, ಅಲ್ಲೋಗ್ಬೇಡ ಏನೋ ಆಗ್ಬಿಡುತ್ತೆ, ಇಲ್ಲೋಗ್ಬೇಡ ಏನೋ ತೊಂದರೆ ಆಗುತ್ತೆ, ಮುಟ್ಬೇಡ ಸುಡ್ತದೆ, ಮುಟ್ಬೇಡ ಕಚ್ತದೆ. ನಾವು ಮಗುವಿನ ಒಳಿತಿಗೋಸ್ಕರ ಅಥವಾ ಮಗುವಿನ ಕ್ಷೇಮಕ್ಕೋಸ್ಕರ ತಗೊಂಡಂತ ಮತ್ತೆ ಮತ್ತೆ ಆ ಮಗುವಿಗೆ ಹೇಳಿದಂಥ ಈ ಮಾತುಗಳು ಒಂದು ಮಗುವಿನ ಮನೋಧರ್ಮವನ್ನು ಏನು ಮಾಡುತ್ತೆ ಅಂದರೆ ಯಾವುದಕ್ಕೂ ಮುನ್ನುಗ್ಗದ ಹಾಗೆ ಮಾಡುತ್ತೆ. ಇವತ್ತು ತುಂಬ ಜನ ಮಕ್ಕಳು ಹೆದರ್ತಾರೆ, ಎಲ್ಲದಕ್ಕೂ ಹೆದರ್ತಾರೆ. ಯಾಕೆ ಅಂದರೆ ಇದು ಕುಟುಂಬದ ಒಳಗಡೆಯಿಂದ ಮನೆಯ ವಾತಾವರಣದಲ್ಲಿಯೇ ಅವರಿಗೆ ತುಂಬಿಸ್ಕೊಂಡಂಥ ಒಂದು ಮನೋಭಾವ ಇದು. ಹಾಗಂತ ಏನು ಮಾಡಿದ್ರು ಬಿಟ್ಬಿಡ್ಬೇಕು ಅಂತಲ್ಲ, ಆದರೆ ಮಕ್ಕಳನ್ನು ಉರಿದುಂಬಿಸ್ಬೇಕು ಅನ್ನೋದು ಒಂದಿದೆ ಅಲ್ವಾ. ನಿನ್ನ ಕೈಲಿ ಆಗುತ್ತೆ ಮಾಡು, ಇಲ್ಲ ನಿನಗೆ ಗೊತ್ತು ಮಾಡು, ತಪ್ಪಾದರೂ ಪರವಾಗಿಲ್ಲ ಮಾಡು, ಸರಿ ಮಾಡ್ಕೊಳ್ಳೋಣ ಮಾಡು, ನಾನು ಇರ್ತೀನಿ ಮಾಡು, ನಾನು ಹೇಳ್ಕೊಡ್ತೀನಿ ಮಾಡು. ಎಷ್ಟು ಜನ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ಇವತ್ತು? ಮಕ್ಕಳಿಗೆ ಊಟ ಮಾಡಕ್ ಕೊಡಲ್ಲ ನಮ್ಮಲ್ಲಿ ಎಷ್ಟೋ ಜನ ಚಿಕ್ಕ ಮಕ್ಕಳಿಗೆ. ಯಾಕೆ ಅಂದರೆ ಉಣ್ಣಕ್ ಬರಲ್ಲ, ಚಲಿಸ್ತವೆ ಅಂತ. ಜೀವನ ಪೂರ್ತಿ ಉಣಿಸ್ಬೋದಾ? ನಾವೇನೆ ತಟ್ಟೆ ತಗೊಂಡು ಬಾಯಿಗೆ ಹಿಡಿಯೋಕ್ಕಾಗತ್ತಾ? ಸೊ ಇದು ಒಂದು ಸಣ್ಣ ಉದಾಹರಣೆಗಳಷ್ಟೇನೆ. ನಾವು ಎಲ್ಲಿ ಮಕ್ಕಳಿಗೆ ನಮ್ಮ ಕೈಲಿ ಆಗಲ್ಲ, ನಾನು ತಪ್ಪು ಮಾಡಿಬಿಡ್ತೀನಿ ಅನ್ನೋ ಭಾವನೆಯನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಕೂಡ ನಾವು ಇರುವಂಥ ವಾತಾವರಣ, ನಮ್ಮ ಮನೆ, ನಮ್ಮ ಸಹವಾಸಗಳು, ನಮ್ಮ ಸ್ನೇಹಿತರು ಎಲ್ಲರಿಂದ ಮತ್ತೆ 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 ತುಂಬಿಸಲ್ಪಡ್ತವೆ. ಸೊ ಇದು ಸವಾಲು, ಇವತ್ತಿನ ಸವಾಲು. ಒಂದು ಅಜ್ಜಿ ಹೇಳ್ತಾ ಇದ್ರಂತೆ, ಪಾಪ ಮೊಮ್ಮಗ ಅಜ್ಜಿಗೆ ಹೇಳ್ದ, ಅಜ್ಜಿ ಇವತ್ತು ರನ್ನಿಂಗ್ ರೇಸ್ ಇದೆ, ಸ್ಟೇಟ್ ಲೆವೆಲ್ಲು, ನಾನು ಹೋಯ್ತಾ ಇದ್ದೀನಿ, ಆಶೀರ್ವಾದ ಮಾಡು. ಅವ ಅಜ್ಜಿ ಪಾಪ, ಆಯ್ತು ಮಗ ಹೋಗ್ ಬಾ, ಹೆಂಗಾರಾಗ್ಲಿ ನಿಧಾನ ಕೊಡು ಅಂದ. ಎಲ್ಗೆ ಹೋಯ್ತಾ ಇರೋದವನು? ರನ್ನಿಂಗ್ ರೇಸ್ ಹೋಯ್ತಾವನೆ. ಅಜ್ಜಿ ಆಶೀರ್ವಾದ ಏನು? ಹೆಂಗಾರಾಗ್ಲಿ ಬಿದ್ಬಿಟ್ಟಿಯ, ನಿಧಾನ ಕೊಡು ಅಂತ. ನಿಧಾನ ಕೊಡಿದ್ರೆ ಗೆಲ್ಲಕ್ಕದ? ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಕ್ಕಳನ್ನ ಅತಿಯಾದ ಪ್ರೀತಿ, ಅತಿಯಾದ ಒಂದು ಕಾಳಜಿಯ ಒಂದು ಬಲೆನಲ್ಲಿ ಅವರನ್ನ ಮುಂದೆ ನುಗ್ಗೋದಕ್ಕೆ ಬಿಡದ ಹಾಗೆ ಬೆಳೆಸ್ತಾ ಇದ್ದೀವಿ. ಸೊ ನೀವೆಲ್ಲ ಅದೇ ಪೀಳಿಗೆಯವರು, ನೀವೇನೀಗ ಇದ್ದೀರಿ ಯುವಕರು, ನೀವೆಲ್ಲರೂ ಕೂಡ ಆ ಒಂದು ವಾತಾವರಣದಲ್ಲೇ ಬೆಳೆದು ಬಂದವರು. ಹಾಗಾಗಿ ನೀವು ಕಾಲೇಜಲ್ಲಿ ಯಾರಿವತ್ತು ಭಾಷಣ ಮಾಡ್ತೀರಿ ಅಂದರೆ ಕತ್ ಬಗಸ್ಕೊತೀರಿ. ಯಾಕೆ? ಬೇರೆಯವ್ರು ಯಾರು ಮಾಡಲಿ ಅಂತ. ಇನ್ನೊಂದು 2 ನಿಮಿಷ ಬಿಟ್ಟು ತಲೆ ಎತ್ತೀರಿ, ನಿಮ್ಮ ತಂಗಿ ಎಲ್ಲ ನಿಮಗೆ ಕೂತಿರ್ತಾರೆ, ಎಲ್ಲ ತಲೆ ಬಗ್ಸ್ಕೊಂಡೆ. ಸೊ ಇಲ್ಲಿ ಮಾಡಬೇಕಾಗಿರೋದು, ನಾವು ವಿದ್ಯಾರ್ಥಿ ದೆಸೆಯಿಂದನೇ ಕೆಲವು ತಪ್ಪುಗಳನ್ನು ಸರಿ ಮಾಡ್ಕೋಬೇಕು. ಏನು ಸರಿ ಮಾಡ್ಕೊಳ್ಳೋದು? ನಿಮ್ಗೊಂದು ಅವಕಾಶ ಸಿಗ್ತಾ ಇದೆ ಅಂತಿದ್ದಂಗೆನೆ ನಾನು ನಿಂತ್ಕೊಬಿಡ್ಬೇಕು. ನಾನು ಮಾಡ್ತೀನಿ ಅಂತ ನೀವು ಅಂತಿರಲ್ವಾ, ನೀವು ಅರ್ಧ ದಾರಿ ಯಶಸ್ವಿಯಾದ ಹಾಗೆ. ಒಂದು ಅವಕಾಶ ತಗೊಳ್ಳೋದೇ ಒಂದು ಯಶಸ್ಸು. ಆಮೇಲೆ ಅವಕಾಶ ತಗೊಂಡ್ಮೇಲೆ ಅದನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿರ್ತವೆ. ಈಗ ಒಂದು ವೇಳೆ ನಿಮ್ಮ ಕಾಲೇಜಿನಿಂದ ಯಾರಿಗೋ ಒಬ್ರಿಗೆ ಅವಕಾಶ ಇದೆ ನಿಮ್ಮ ಕಾಲೇಜಲ್ಲಿ ಲೀಡರ್ ಆಗಲಿಕ್ಕೆ ಅಥವಾ ನಿಮ್ಮ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಲಿಕ್ಕೆ ಅಂದಾಗ, ಯಾರೋ ಒಬ್ಬ ನಿಜವಾದಂಥ ಪ್ರತಿಭೆ ಇರೋನು, ಸಾಮರ್ಥ್ಯ ಇರೋನು ಹೆದರ್ಕೊಬಿಟ್ರೆ, ಅಯ್ಯೋ ನನ್ನ ಕೈಯಲ್ಲಿ ಎಲ್ಲ ಆಗತ್ತೆ, ಅಥವಾ ನಾನೇನೋ ತಪ್ಪು ಮಾಡಿಬಿಟ್ರೆ, ಅಥವಾ ನನ್ನ ಸುಮ್ಮನೆ ಏನೋ ಆಡ್ಕೋತಾರೆ, ಹೀಗೆ ಏನಾರು ಅಂದ್ಕೊಂಡು ಅವನು ಹಿಂಜೆ ಜರಿದ್ರೆ ಏನಾಗುತ್ತೆ ಫಲಿತಾಂಶ? ಅವನಿಗಿಂತ ಇನ್ಯಾರೋ ಒಬ್ಬ ಅಯೋಗ್ಯ ಆ ಸ್ಥಾನಕ್ಕೆ ಬರ್ತಾನೆ. ಹೌದಲ್ವಾ? ನಿನ್ನ ಕೈಲಿ ಆಗುತ್ತೆ, ಆದರೆ ನೀನು ಬಿಟ್ಕೊಟ್ಬಿಟ್ಟಿದೀಯ. ಯಾಕೆ? ನಿನಗೆ ಭಯ. ನೀನು ಬಿಟ್ಕೊಟ್ಟಾಗ ಏನು ಮಾಡ್ತಾನೆ ಅವನು? ಇನ್ನೊಬ್ಬ ಯಾರೋ ಉಪಯೋಗಿಸ್ಕೋತಾನೆ. ಅವಾಗ ನೀನು ಇಡೀ ವರ್ಷ ಅವನು ಹೇಳ್ದಂಗೆ ಕೇಳಬೇಕು, ಅವನು ಮಾಡಿದ್ದನ್ನ ಒಪ್ಕೋಬೇಕು. ಸೊ ಇದು ಎಲ್ಲ ವಿಷಯಗಳಲ್ಲೂ ಆಗ್ತಿರುವಂಥದ್ದು. ಒಂದು ಕಾಲೇಜಿನ ಇರ್ಬೋದು, ಅದು ಒಂದು ದೇಶದವರೆಗೂ ಆಗ್ತಿರುವಂಥದ್ದು. ಇದು ಸಮರ್ಥರು
ಜ್ಞಾನ ಇರುವಂಥವ್ರು ಯಾವಾಗ ಹಿಂದೆ ಸರಿತಾರೋ ನಕಾರಾತ್ಮಕವಾಗಿ ಯೋಚನೆ ಮಾಡಿ ಅಸಮರ್ಥರು ಮುಂದೆ ಬರ್ತಾರೆ. ಯಾಕೆಂದ್ರೆ ಅವ್ರಿಗೊಂದು ಬಂಡ ಧೈರ್ಯ ಇರುತ್ತೆ, ನೋಡೇ ಬಿಡೋಣ ಅಂತ. ಈ ನೋಡೇ ಬಿಡೋಣ ಅನ್ನೋದೊಂದು ಧೈರ್ಯ ಅದೇ ಅಲ್ವಾ, ತುಂಬ ಸಲ ಹೆಲ್ಪ್ ಮಾಡುತ್ತದು.